ಕರ್ನಾಟಕದ ಪ್ರಥಮ ಪಿಯುಸಿ ಕನ್ನಡ ಪಠ್ಯಪುಸ್ತಕದ ಪ್ರಮುಖ ಮತ್ತು ಆಸಕ್ತಿದಾಯಕ ಪಾಠಗಳಲ್ಲೊಂದಾದ ಕೃಷ್ಣೇಗೌಡನ ಆನೆ. ಲೇಖಕರು ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿ. ಭಾಗದ ಮುಖ್ಯ ಪ್ರಶ್ನೋತ್ತರಗಳು ಇಲ್ಲಿವೆ. ಈ ಪಾಠವು ಪರಿಸರ, ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಹಾಗೂ ವ್ಯವಸ್ಥೆಯ ವ್ಯಂಗ್ಯವನ್ನು ತುಂಬಾ ಮಾರ್ಮಿಕವಾಗಿ ಚಿತ್ರಿಸುತ್ತದೆ. ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಕೃಷ್ಣೇಗೌಡನ ಆನೆಯ ಹೆಸರೇನು? ಉತ್ತರ: ಕೃಷ್ಣೇಗೌಡನ ಆನೆಯ ಹೆಸರು ವೇಲಾಯುಧ. ಪ್ರಶ್ನೆ 2. ಆನೆಯನ್ನು ಕೃಷ್ಣೇಗೌಡನಿಗೆ ಮಾರಿದವರು ಯಾರು? ಉತ್ತರ: ಆನೆಯನ್ನು ಕೃಷ್ಣೇಗೌಡನಿಗೆ ಮಾರಿದವರು ಮಣಿಕಂಠನೆಂಬ ಮಲಯಾಳಿ ವ್ಯಾಪಾರಿ. ಪ್ರಶ್ನೆ 3. ಆನೆಯ ಮಾವುತನ ಹೆಸರೇನು? ಉತ್ತರ: ಆನೆಯ ಮೊದಲ ಮಾವುತನ ಹೆಸರು ಅಯ್ಯಣ್ಣ. ನಂತರದ ದಿನಗಳಲ್ಲಿ ಭೈರ ಬಂದಿರುತ್ತಾನೆ. ಪ್ರಶ್ನೆ 4. ಕೃಷ್ಣೇಗೌಡ ಆನೆಯನ್ನು ಯಾವ ಕೆಲಸಕ್ಕೆ ಬಳಸುತ್ತಿದ್ದನು? ಉತ್ತರ: ಕಾಡಿನಿಂದ ಕಡಿದು ತಂದ ಭಾರೀ ಗಾತ್ರದ ಮರಗಳನ್ನು ಸಾಗಿಸಲು ಕೃಷ್ಣೇಗೌಡ ಆನೆಯನ್ನು ಬಳಸುತ್ತಿದ್ದನು. ಪ್ರಶ್ನೆ 5. ಆನೆಗೆ ಯಾವ ತರಕಾರಿ ಎಂದರೆ ತುಂಬಾ ಇಷ್ಟವಾಗಿತ್ತು? ಉತ್ತರ: ಆನೆಗೆ ಕೋಸು, ಎಲೆಕೋಸು ಎಂದರೆ ತುಂಬಾ ಇಷ್ಟವಾಗಿತ್ತು. 2-3 ವಾಕ್ಯಗಳ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಕೃಷ್ಣೇಗೌಡನಿಗೆ ಆನೆ ಕೊಳ್ಳುವ ಹುಚ್ಚು ಹೇಗೆ ಹತ್ತಿತು? ಉತ್ತರ: ಕೃಷ್ಣೇಗೌಡ ಗುತ್ತಿಗೆದಾರನಾಗಿದ್ದರಿಂದ ಕಾಡಿನಿಂದ ದೊಡ್ಡ ದೊಡ್ಡ ಮರಗಳನ್ನು ಸಾಗಿಸಲು ಲಾರಿಗಳಿಗಿಂತ ಆನೆಯೇ ಹೆಚ್ಚು ಲಾಭದಾಯಕ ಮತ್ತು ಉಪಯುಕ್ತ ಎಂದುಕೊಂಡಿದ್ದನು. ಮಣಿಕಂಠನ್ ಎಂಬುವವನು ಕಡಿಮೆ ಬೆಲೆಗೆ ಆನೆ ಮಾರಲು ಬಂದಾಗ ಅದರಿಂದ ತನ್ನ ಅಂತಸ್ತು ಮತ್ತು ವ್ಯವಹಾರ ಎರಡೂ ಹೆಚ್ಚುತ್ತದೆ ಎಂಬ ಆಸೆಯಿಂದ ಆನೆ ಕೊಂಡುಕೊಂಡನು. ಪ್ರಶ್ನೆ 2. ವೇಲಾಯುಧ ಆನೆ ಪೇಟೆಗೆ ಬಂದರೆ ಏನೆಲ್ಲ ಮಾಡುತ್ತಿತ್ತು? ಉತ್ತರ: ವೇಲಾಯುಧ ಪೇಟೆಗೆ ಬಂದರೆ ಅಂಗಡಿಗಳ ಮುಂದೆ ನಿಂತು ಸೊಂಡಿಲು ಚಾಚುತ್ತಿತ್ತು. ಅಂಗಡಿಯವರು ಕೊಡುವ ಹಣ್ಣು, ಬೆಲ್ಲ, ತೆಂಗಿನಕಾಯಿಗಳನ್ನು ತಿನ್ನುತ್ತಿತ್ತು. ಅದರಲ್ಲೂ ಹರಭರಸಿಂಗ್ ಅಂಗಡಿಯ ಕೋಸುಗಳನ್ನು ಕಂಡರೆ ಅದಕ್ಕೆ ಸಖತ್ ಇಷ್ಟ. ಅಲ್ಲಿ ತರಕಾರಿ ತಿನ್ನದೆ ಕದಲುತ್ತಿರಲಿಲ್ಲ. ಪ್ರಶ್ನೆ 3. ಆನೆಗೆ ಕಳ್ಳತನದ ಪಟ್ಟ ಹೇಗೆ ಬಂದಿತು? ಉತ್ತರ: ಮಾವುತ ಅಯ್ಯಣ್ಣನಿಗೆ ಕುಡಿಯುವ ಹವ್ಯಾಸವಿತ್ತು. ಅವನು ಹೆಂಡ ಕುಡಿಯಲು ಹಣವಿಲ್ಲದಿದ್ದಾಗ ರಾತ್ರಿ ವೇಳೆ ಆನೆಯನ್ನು ಕರೆದುಕೊಂಡು ಹೋಗಿ ಜನರ ತೋಟದ ಅಡಿಕೆ ಮರ, ತೆಂಗಿನ ಮರಗಳನ್ನು ಮುರಿದು ನಷ್ಟ ಮಾಡುತ್ತಿದ್ದನು. ಇದರಿಂದ ಊರಿನವರೆಲ್ಲ ಆನೆಯನ್ನು ಕಳ್ಳ ಆನೆ ಎಂದು ಕರೆಯಲು ಶುರು ಮಾಡಿದರು. ಸಂದರ್ಭ ಸಹಿತ ಸ್ವಾರಸ್ಯ. 3-4 ವಾಕ್ಯಗಳು. ಪ್ರಶ್ನೆ 1. ಇನ್ನು ಆನೆ ಸಾಕುವುದಕ್ಕಿಂತ ಕತ್ತೆ ಸಾಕೋದು ಮೇಲು ಅಂತ ಕಾಣುತ್ತೆ. ಆಯ್ಕೆ: ಈ ವಾಕ್ಯವನ್ನು ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಆನೆ ಮಾಡುತ್ತಿದ್ದ ತರಲೆಗಳು, ತೋಟಗಳ ನಾಶ ಮತ್ತು ಮಾವುತರ ಕುಡಿತದ ಖರ್ಚಿನಿಂದ ಬೇಸತ್ತ ಕೃಷ್ಣೇಗೌಡ ಆನೆ ಸಾಕುವುದರಿಂದ ಆಗುತ್ತಿದ್ದ ನಷ್ಟ ಮತ್ತು ತಲೆನೋವನ್ನು ತಡೆಯಲಾರದೆ ಊರಿನವರ ಮುಂದೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಆನೆ ಸಾಕುವುದನ್ನು ಪ್ರತಿಷ್ಠೆ ಅಂದುಕೊಂಡಿದ್ದ ಕೃಷ್ಣೇಗೌಡ ಕೊನೆಗೆ ಅದರ ಉಪಟಳದಿಂದ ಬೇಸತ್ತು ಅಸಹಾಯಕತೆ ವ್ಯಕ್ತಪಡಿಸುವ ಗ್ರಾಮೀಣ ಭಾಷೆಯ ಸೊಗಡು ಇಲ್ಲಿ ವ್ಯಕ್ತವಾಗಿದೆ. ದೀರ್ಘ ಪ್ರಶ್ನೋತ್ತರಗಳು. 5-6 ವಾಕ್ಯಗಳು. ಪ್ರಶ್ನೆ: ಕೃಷ್ಣೇಗೌಡನ ಆನೆ ಕಥೆಯಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಹೇಗೆ ವ್ಯಕ್ತವಾಗಿದೆ ವಿವರಿಸಿ. ಉತ್ತರ: ಮೊದಲಿಗೆ ಆನೆ, ವೇಲಾಯುಧ ಕೇವಲ ಮರ ಸಾಗಿಸುವ ಮತ್ತು ಊರಿನವರ ಪ್ರೀತಿಯ ಪ್ರಾಣಿಯಾಗಿರುತ್ತದೆ. ಆದರೆ ಮನುಷ್ಯನ ಸ್ವಾರ್ಥ, ಮಾವುತರ ಬೇಜವಾಬ್ದಾರಿತನ ಹಾಗೂ ಕುಡಿತದ ಚಟದಿಂದಾಗಿ ಆನೆಯನ್ನು ರಾತ್ರಿ ವೇಳೆ ಜನರ ತೋಟಗಳಿಗೆ ನುಗ್ಗಿಸಿ ನಷ್ಟ ಉಂಟುಮಾಡಲಾಗುತ್ತದೆ. ಪ್ರಾಣಿಗೆ ಹಸಿವು ಮತ್ತು ಕಾಡಿನ ಕೊರತೆಯಾದಾಗ ಅದು ಸಹಜವಾಗಿಯೇ ನಾಡಿನ ಬೆಳೆಗಳ ಮೇಲೆ ದಾಳಿ ಮಾಡುತ್ತದೆ. ಆದರೆ ಊರಿನವರು ಇದನ್ನು ಆನೆಯದ್ದೇ ತಪ್ಪು ಎಂದು ಬಿಂಬಿಸುತ್ತಾರೆ. ಕೊನೆಗೆ ಕಾನೂನು, ಪೊಲೀಸ್ ಮತ್ತು ಅರಣ್ಯ ಇಲಾಖೆಯ ಯಾಂತ್ರಿಕ ನಿಯಮಗಳ ನಡುವೆ ಸಿಲುಕುವ ಆನೆ ಮನುಷ್ಯನ ಕ್ರೌರ್ಯಕ್ಕೆ ಸಿಕ್ಕಿ ವಿಚಿತ್ರವಾಗಿ ವರ್ತಿಸಲು ಶುರುಮಾಡುತ್ತದೆ. ಮನುಷ್ಯನ ದುರಾಸೆಯೇ ಪ್ರಾಣಿ ಮತ್ತು ಮನುಷ್ಯರ ನಡುವಿನ ಈ ಸಂಘರ್ಷಕ್ಕೆ ಮೂಲ ಕಾರಣ ಎಂಬುದನ್ನು ತೇಜಸ್ವಿಯವರು ಇಲ್ಲಿ ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ.